ಇರಾನ್ನತ್ತ ನುಗ್ಗಿದೆ 200 ಫೈಟರ್ ಜೆಟ್ಗಳು. ಇರಾನ್ ಮೇಲೆ ದಂಡೆತ್ತಿ ಹೋಗ್ತಾ ಇದೆ ಇಸ್ರೇಲ್ನ ಸೇನೆ. ಅಕ್ಷರಶಃ ಇರಾನ್ನತ್ತ 200 ಫೈಟರ್ ಜೆಟ್ಗಳು ನುಗ್ಗಿ ಹೋಗ್ತಾ ಇದೆ. 200 ಫೈಟರ್ ಜೆಟ್ಗಳು ಅಂದ್ರೆ ಅದೆಷ್ಟು ಪ್ರಮಾಣದಲ್ಲಿ ಬಾಂಬ್ಗಳ ಸುರಿಮಳೆ ಸುರಿಸಬಹುದು ಅನ್ನೋದನ್ನ ಊಹೆ ಮಾಡಿಕೊಂಡ್ರೆ ಎದೆ ನಡುಗುತ್ತೆ. 200 ಫೈಟರ್ ಜೆಟ್ಗಳು ಇರಾನ್ನತ್ತ ನುಗ್ಗಿ ಹೋಗ್ತಾ ಇದೆ. ಇಸ್ರೇಲ್ ಮೊದಲಿಂದಲೂ ಪ್ರಬಲವಾಗಿ ಹೇಳ್ತಾ ಬರ್ತಾ ಇತ್ತು, ಇರಾನ್ ಒಂದು ವೇಳೆ ನಮ್ಮನ್ನ ಮುಟ್ಟಿದ್ರೆ ಕೆಣಕಿದ್ರೆ ಕನಸಿನಲ್ಲೂ ಊಹಿಸಬಾರದು ಆ ರೀತಿಯಾದಂಥ ಹೊಡೆತ ಕೊಡ್ತೀವಿ ಅಂತ. ಅದರ ಮುಂದುವರೆದ ಭಾಗ ಈಗ ಇರಾನ್ನತ್ತ 200 ಫೈಟರ್ ಜೆಟ್ಗಳು ನುಗ್ಗಿ ಹೋಗ್ತಾ ಇದೆ. ಇಸ್ರೇಲ್ ದಂಡೆತ್ತಿ ಹೋಗ್ತಾ ಇದೆ ಇರಾನ್ ಮೇಲೆ. ಯಾಕಂದ್ರೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತಿದ್ದ ಹಾಗೆ ಇರಾನ್ನ ಮೊದಲ ಟಾರ್ಗೆಟ್ ಆಗಿದ್ದು ಇಸ್ರೇಲ್. ಇಸ್ರೇಲ್ ಕಡೆಯಿಂದ ಕೂಡ ಇರಾನ್ ಮೇಲೆ ದಾಳಿ ಆಯಿತು. ಆದರೆ ಇಸ್ರೇಲ್ ಇರಾನ್ನ ಈ ದಾಳಿಗೆ ದೊಡ್ಡ ಮಟ್ಟದಲ್ಲಿ ಈಗ ಹೊಡೆತ ಕೊಡೋದಕ್ಕೆ, ಮರ್ಮಾಘಾತ ನೀಡೋದಕ್ಕೆ ಮುಂದಾಗ್ತಾ ಇದೆ. 200 ಫೈಟರ್ ಜೆಟ್ಗಳು, ಒಂದೆರಡಲ್ಲ 200 ಫೈಟರ್ ಜೆಟ್ಗಳು ಇಸ್ರೇಲ್ನಿಂದ ಈಗ ಇರಾನ್ ಕಡೆಗೆ ನುಗ್ಗಿ ಹೋಗ್ತಾ ಇದೆ. ಇರಾನ್ನ ಯಾವ ಭಾಗಗಳಲ್ಲಿ ದಾಳಿ ಆಗುತ್ತೋ ಬಹಳ ರಣಭೀಕರವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗೋಗುತ್ತೆ. ಈಗಾಗಲೇ ಕಳೆದ ಕೆಲ ವರ್ಷಗಳಿಂದ ಯುದ್ಧಗಳು ನಿರಂತರವಾಗಿ ನಡೀತಾ ಇದೆ ಬೇರೆ ಬೇರೆ ದೇಶಗಳ ನಡುವೆ. ಅಲ್ಲಿನ ಪರಿಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಇಸ್ರೇಲ್ ಪ್ಯಾಲೆಸ್ಟೀನ್ನ ಯುದ್ಧ ಆಯಿತು, ಅದಾದಮೇಲೆ ರಷ್ಯಾ ಉಕ್ರೇನ್ನ ಯುದ್ಧ ಇವತ್ತಿಗೂ ಮುಂದುವರಿತಾ ಇದೆ. ಮತ್ತೊಂದು ಕಡೆ ಇರಾನ್ ಇದಕ್ಕೆ ಮುಂಚೆ ಕೂಡ ಒಂದು ಬಾರಿ ಯುದ್ಧದ ಸಾಹಸ ಕೈ ಹಾಕಿತ್ತು. ಈಗ ಕಳೆದ ಕೆಲವು ದಿನಗಳಿಂದ ಅಮೆರಿಕ ಮತ್ತು ಇರಾನ್ ನಡುವೆ ಸಂಘರ್ಷ ತೀವ್ರವಾಗಿತ್ತು. ಯಾವುದೇ ಮಾತುಕತೆಗಳು ಫಲಪ್ರದವಾಗಲಿಲ್ಲ. ಅಮೆರಿಕದ ಅಣು ಒಪ್ಪಂದಕ್ಕೆ ಮಣಿಯೋದಕ್ಕೆ, ಸಹಿ ಹಾಕೋದಕ್ಕೆ ಇರಾನ್ ಕೂಡ ತಲೆಬಾಗಲಿಲ್ಲ. ಅದರ ಪರಿಣಾಮ ಕಳೆದ ಕೆಲವು ದಿನಗಳಿಂದಾನೇ ಇಸ್ರೇಲ್ ಕೂಡ ಇರಾನ್ ಮೇಲಿನ ದಾಳಿಗೆ ಸಜ್ಜಾಗ್ತಾ ಇತ್ತು. ಮತ್ತೊಂದು ಕಡೆ ಅಮೆರಿಕ ತನ್ನ ನೌಕಾಪಡೆ, ತನ್ನ ಸೇನಾಪಡೆಯನ್ನು ಇಸ್ರೇಲ್ನ ಸುತ್ತಲೂ ಕೂಡ ಜಮಾವಣೆ ಮಾಡಿತ್ತು. ಇವತ್ತು ಏಕಕಾಲಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ಕೂಡ ಮುಗಿಬಿದ್ದು ಇರಾನ್ ಮೇಲೆ ಯುದ್ಧವನ್ನು ಆರಂಭಿಸಿವೆ ಕ್ಷಿಪಣಿಗಳ ದಾಳಿಯ ಮೂಲಕ. ಅದರ ಪರಿಣಾಮ ಇರಾನ್ ಕೂಡ ಪ್ರತಿ ದಾಳಿಗೆ ಮುಂದಾಗಿದೆ. ಯುದ್ಧ ಮುಂದುವರಿತಾ ಇದೆ. ಇಸ್ರೇಲ್ನ ಇತಿಹಾಸದಲ್ಲೇ ಅತಿ ದೊಡ್ಡ ಏರ್ ಸ್ಟ್ರೈಕ್ ಇದು. 500 ಟಾರ್ಗೆಟ್ಗಳ ಮೇಲೆ ಇಸ್ರೇಲ್ನ ವಾಯುಪಡೆ ದಾಳಿ ಮಾಡಿದೆ. ಇರಾನ್ನ ಮೇಲೆ 200 ಫೈಟರ್ ಜೆಟ್ಗಳು ದಾಳಿ ಮಾಡಿರೋದು ಇಸ್ರೇಲ್ನ ಇತಿಹಾಸದಲ್ಲೇ ಇದು ಅತಿ ದೊಡ್ಡ ಏರ್ ಸ್ಟ್ರೈಕ್ ಅಂತ ವ್ಯಾಖ್ಯಾನಿಸಲಾಗ್ತಾ ಇದೆ. ಬರೋಬ್ಬರಿ 500 ಟಾರ್ಗೆಟ್ಗಳ ಮೇಲೆ ಇಸ್ರೇಲ್ ವಾಯುಪಡೆ ದಾಳಿ ನಡೆಸಿರೋದು. 200 ಫೈಟರ್ ಜೆಟ್ಗಳು ಇರಾನ್ನ 500 ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲಿಂದ ಇರಾನ್ ಕಡೆಗೆ ದಂಡೆತ್ತು ಬಂದಿವೆ. 500 ಟಾರ್ಗೆಟ್ಗಳನ್ನು ಮಿಸೈಲ್ ಉಡಾವಣೆ ಮೂಲಕ ಉಡಾಯಿಸಕ್ಕೆ ಇಸ್ರೇಲ್ ಸೇನೆ ಮುಂದಾಗ್ತಾ ಇದೆ. ಇಸ್ರೇಲ್ ಇದುವರೆಗೂ ಸಾಕಷ್ಟು ಬಾರಿ ಯುದ್ಧದ ಪರಿಸ್ಥಿತಿಯನ್ನು ಎದುರಿಸಿದೆ, ನಿಭಾಯಿಸಿದೆ. ಆದರೆ ಈ ಬಾರಿ ಇಸ್ರೇಲ್ ನಡೆಸೋದಕ್ಕೆ ಮುಂದಾಗಿರುವಂಥ ಈ ದಾಳಿ, ಇಸ್ರೇಲ್ನ ಈ ಯುದ್ಧದ ಇತಿಹಾಸ ಏನಿದೆ ಅದರಲ್ಲೇ ಅತಿ ದೊಡ್ಡ ಏರ್ ಸ್ಟ್ರೈಕ್ ಅಂತ ಕರೆಸ್ಕೊಳ್ತಾ ಇದೆ. ಬರೋಬ್ಬರಿ 200 ಫೈಟರ್ ಜೆಟ್ಗಳು ಇಸ್ರೇಲ್ ಸೇನೆಯಿಂದ ಇರಾನ್ ಕಡೆಗೆ ನುಗ್ಗಿ ಹೋಗಿರೋದು. 500 ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ 200 ಫೈಟರ್ ಜೆಟ್ಗಳನ್ನು ಆ ಕಡೆ ದಂಡೆತ್ತಿ ಹೋಗುವಂತೆ ಕಳಿಸ್ಕೊಟ್ಟಿದೆ. 500 ಟಾರ್ಗೆಟ್ಗಳನ್ನು ಇಸ್ರೇಲ್ ಸೇನೆ ಇರಾನ್ನಲ್ಲಿ ಗುರಿಯಿಟ್ಟು ಉಡೀಸ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಮತ್ತೆ ಯಾವ ಹಂತಕ್ಕೆ ಹೋಗಿ ಪ್ರತಿದಾಳಿ ನಡೆಸುತ್ತೆ, ಈ ಯುದ್ಧದ ಭೀಕರತೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದು ತೀವ್ರ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ಇವತ್ತಿನಿಂದ ಆರಂಭ ಆದಂತಹ ಈ ಯುದ್ಧದ ಬೆಳವಣಿಗೆಗಳು ವಿಶ್ವದ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಆತಂಕದ ವಾತಾವರಣ ನಿರ್ಮಾಣ ಆಗಿದೆ. ಮಧ್ಯಪ್ರಾಚ್ಯದಲ್ಲಿ ಸಂಪೂರ್ಣ ಈ ಯುದ್ಧದ ಪರಿಸ್ಥಿತಿಯಿಂದಾಗಿ ಆತಂಕದ ಬೆಳವಣಿಗೆಗಳಾಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ಯುದ್ಧದ ತೀವ್ರತೆ ಹೆಚ್ಚಾಗ್ತಾ ಇದೆ. ಸದ್ಯದ ಮಾಹಿತಿಯ ಪ್ರಕಾರ ಈಗ ಇಸ್ರೇಲ್ನ 200 ಫೈಟರ್ ಜೆಟ್ಗಳು ಇರಾನ್ ಕಡೆಗೆ ನುಗ್ಗಿ ದಂಡೆತ್ತಿ ಬಂದಿವೆ. ಇರಾನ್ನ 500 ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ಬಾಂಬ್ ಅಟ್ಯಾಕ್ ನಡೆಸಿದೆ. ಇದು ಇಸ್ರೇಲ್ನ ಏರ್ ಸ್ಟ್ರೈಕ್ ಇತಿಹಾಸದಲ್ಲೇ ಅತಿ ದೊಡ್ಡ ಏರ್ ಸ್ಟ್ರೈಕ್ ಅಂತ ಹೇಳಿ ಇದನ್ನು ವ್ಯಾಖ್ಯಾನಿಸಲಾಗ್ತಾ ಇದೆ. ಯಾಕೆ ಅಂತ ಹೇಳಿದರೆ 200 ಫೈಟರ್ ಜೆಟ್ಗಳು, ಒಂದೆರಡಲ್ಲ 200 ಫೈಟರ್ ಜೆಟ್ಗಳು ಇಸ್ರೇಲ್ನಿಂದ ಇರಾನ್ ಕಡೆಗೆ ದಂಡೆತ್ತಿ ಬಂದಿರೋದು. ದೊಡ್ಡ ಪ್ರಮಾಣದಲ್ಲಿ ಬಾಂಬ್ಗಳ ಸುರಿಮಳೆಯಾಗಿರುತ್ತೆ. ಒಂದೆರಡಲ್ಲ 500 ಜಾಗಗಳನ್ನು ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ಈ ದಾಳಿ ಮಾಡಿದೆ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿ ದಾಳಿಯ ಎಫೆಕ್ಟ್. ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ 201 ಇರಾನಿಯನ್ನರು ಮೃತಪಟ್ಟಿದ್ದಾರೆ. ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ 747 ಜನರಿಗೆ ಈಗ ಗಾಯಗಳಾಗಿದೆ. ಯುದ್ಧ ಅಂದಮೇಲೆ ಸಾವು ನೋವು, ಅದೇ ಬಹಳ ಆತಂಕ ಭೀತಿಯನ್ನು ಹುಟ್ಟಿಸುವಂಥದ್ದು. ಸೇನೆಗಳ ಮಧ್ಯೆ, ರಾಷ್ಟ್ರಗಳ ಮಧ್ಯೆ ಯುದ್ಧ ಆಗುತ್ತೆ, ಆದರೆ ಆ ದೇಶದ ಸಾರ್ವಜನಿಕರು, ಜನಸಾಮಾನ್ಯರು, ಅಮಾಯಕರು ಯುದ್ಧಗಳಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತೆ. ಒಮ್ಮೆ ಯುದ್ಧ ಆರಂಭ ಅಂತ ಆದಮೇಲೆ ಅದು ಕೇವಲ ಸೇನೆಗಳ ನಡುವೆ ಅಂತ ಇರೋದಿಲ್ಲ. ಸಿವಿಲ್
ಅದು ಸಿವಿಲಿಯನ್ಸ್ ಕೂಡ ಅದಕ್ಕೆ ಬಲಿಯಾಗ್ತಾರೆ. ಇವತ್ತು ಅಂಥ ಬೆಳವಣಿಗೆಯಲ್ಲಿ ಸುಮಾರು ಇರಾನ್ನಲ್ಲಿ 200ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ, 747 ಜನರಿಗೆ ಗಾಯಗಳಾಗಿದೆ ಇವತ್ತಿನ ದಾಳಿಯಲ್ಲಿ. ನಾವು ಅದಕ್ಕೆ ಆಗಲೇ ನೋಡ್ತಾ ಇದ್ವಿ, ಇರಾನ್ನ ಹೆಣ್ಣುಮಕ್ಕಳ ಶಾಲೆಯೊಂದರ ಮೇಲೆ ಅಟ್ಯಾಕ್ ಆಯಿತು, ಅಲ್ಲೇ 84ಕ್ಕೂ ಹೆಚ್ಚು ಹೆಣ್ಣುಮಕ್ಕಳು ಮೃತಪಟ್ಟಿದ್ದಾಗಿ ಮಾಹಿತಿ ಬರ್ತಾ ಇತ್ತು. ಇವತ್ತಿನ ದಾಳಿಯಲ್ಲಿ ಸುಮಾರು 201, ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ನಂಬರ್ 201 ಇರಾನಿಯನ್ನರು ಪ್ರಾಣ ಕಳೆದುಕೊಂಡಿದ್ದಾರೆ. ಇರಾನ್ ಕೂಡ ಮತ್ತೊಂದು ಕಡೆ ಹೇಳ್ಕೊಳ್ತಾ ಇದೆ, ನಾವೀಗಾಗಲೇ 106 ಅಮೆರಿಕದ ಯೋಧರನ್ನು ಕೊಂದು ಹಾಕಿದ್ದೀವಿ, ಆಯ್ದ ಸೇನಾ ನೆಲೆಗಳ ಮೇಲೆ ನಾವು ಟಾರ್ಗೆಟ್ ಮಾಡಿ ದಾಳಿ ನಡೆಸಿದ ಪರಿಣಾಮ ಅಮೆರಿಕದ ಸಾಕಷ್ಟು ಯೋಧರು ಮೃತಪಟ್ಟಿದ್ದಾರೆ ಅಂತ ಇರಾನ್ ಒಂದು ಕಡೆ ಹೇಳ್ತಾ ಇದೆ. ಮತ್ತೊಂದು ಕಡೆ ಈ ದೃಶ್ಯಗಳು ಇಸ್ರೇಲ್ ಮತ್ತು ಅಮೆರಿಕದ ಜಂಟಿ ದಾಳಿಯ ಪರಿಣಾಮ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇರಾನ್ನಲ್ಲಿ ಅಂತ. ಅಲ್ಲಿ ಆಕ್ರಂದನ, ಅಲ್ಲಿ ಗೋಳಾಟ, ನರಳಾಟ, ಯುದ್ಧದ ಭೀಕರತೆ ಏನು ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ. وزیر رسیده رو از قاب شبکه خبر مشاهده میکنید. ಇನ್ನು ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಈ ರೀತಿ ಜಂಟಿ ದಾಳಿ ನಡೆಸ್ತಾ ಇದೆ. ಪರಿಣಾಮ ಕುವೈತ್ನಲ್ಲಿ ರಂಜಾನ್ ತರಾವೀಹ್ ಪ್ರಾರ್ಥನೆಗಳು ರದ್ದಾಗಿದೆ. ಇರಾನ್ ಮೇಲೆ ಅಮೆರಿಕ ಹಾಗೆ ಇಸ್ರೇಲ್ ದಾಳಿಯ ಪರಿಣಾಮ ತರಾವೀಹ್ ಪ್ರಾರ್ಥನೆ ರದ್ದಾಗಿದೆ. ಯಾವ ಕ್ಷಣದಲ್ಲಿ ಎಲ್ಲಿಂದ ಕ್ಷಿಪಣಿಗಳು ಬಂದು ಅಪ್ಪಳಿಸಬಹುದು, ಬಾಂಬ್ಗಳು ಬಂದು ಅಪ್ಪಳಿಸಬಹುದು, ಸಾವು ನೋವು ಹೆಚ್ಚಾಗಬಹುದು. ಹೀಗಾಗಿ ಕುವೈತ್ನಲ್ಲಿ ತರಾವೀಹ್ ಪ್ರಾರ್ಥನೆಯನ್ನು ರದ್ದು ಮಾಡಿದ್ದಾರೆ. ಇವೆಲ್ಲವೂ ಕೂಡ ಈ ಕೊಲಾಟ್ರಲ್ ಡ್ಯಾಮೇಜ್ ಅನ್ನು ಫೇಸ್ ಮಾಡ್ತಾ ಇರುವಂತಹ ರಾಷ್ಟ್ರಗಳು. ಈ ದಾಳಿ ಆಗಿರೋದು ಇಸ್ರೇಲ್ ಮತ್ತು ಅಮೆರಿಕಾದಿಂದ, ಆದರೆ ಇರಾನ್ ಇಲ್ಲೂ ಕೂಡ ಟಾರ್ಗೆಟ್ಗಳನ್ನು ಮಾಡಿಕೊಂಡು ದಾಳಿ ಮಾಡಿದೆ. ಅದರ ಪರಿಣಾಮ ಕುವೈತ್ನಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಯಾಕೆ ಅಂದರೆ ಆ ರಾಷ್ಟ್ರಗಳಲ್ಲೆಲ್ಲ ಈಗಾಗಲೇ ಅಮೆರಿಕ ತನ್ನ ಸೇನಾ ನೆಲೆಯನ್ನು ಹೊಂದಿದೆ, ಅವುಗಳನ್ನು ನಾಶ ಮಾಡಬೇಕು, ಇಲ್ಲಾಂದರೆ ಅಲ್ಲಿಂದವೂ ಕೂಡ ತಮ್ಮ ಮೇಲೆ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದ ದಾಳಿ ಆಗುತ್ತೆ ಅನ್ನೋದು ಇರಾನ್ನ ಲೆಕ್ಕಾಚಾರ. ಹೀಗಾಗಿ ತನ್ನ ಸುತ್ತುವರಿದ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಅಮೆರಿಕದ ಸೇನಾ ನೆಲೆಗಳಿದೆ ಅದನ್ನು ಮೊದಲು ಇರಾನ್ ಟಾರ್ಗೆಟ್ ಮಾಡಿಕೊಂಡಿದ್ದು. ಅದೇ ರೀತಿ ಕುವೈತ್ನಲ್ಲಿ ಕೂಡ ಇರಾನ್ನಿಂದ ದಾಳಿ ಆಯಿತು. ಅದರ ಪರಿಣಾಮ ಮುನ್ನೆಚ್ಚರಿಕೆ ವಹಿಸೋದಕ್ಕೆ ಅಂತ ತರಾವೀಹ್ ಪ್ರಾರ್ಥನೆಯನ್ನು ರದ್ದು ಮಾಡಿದ್ದಾರೆ. ಮುಂದಿನ ಪರಿಸ್ಥಿತಿಗಳನ್ನು ನಿಭಾಯಿಸೋದಕ್ಕೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕುವೈತ್ನಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಅದರ ಒಂದು ಭಾಗ ಈ ತರಾವೀಹ್ ಪ್ರಾರ್ಥನೆಯನ್ನು ರದ್ದು ಮಾಡಿ ಆದೇಶ ಹೊರಡಿಸಲಾಗಿದೆ. ಒಂದು ಗಗನಚುಂಬಿ ಕಟ್ಟಡ, ಅತಿ ದೊಡ್ಡ ಕಟ್ಟಡವನ್ನು ಟಾರ್ಗೆಟ್ ಮಾಡಿಕೊಂಡು ಒಂದು ಬಾಂಬ್ ಬಂದು ಅಪ್ಪಳಿಸಿದಂಥ ದೃಶ್ಯ ನೋಡ್ತಾ ಇದ್ದೀರಾ. ಅಲ್ಲಿದ್ದಂಥ ಜನರೆಲ್ಲ ಒಂದು ಕ್ಷಣ ಬೆಚ್ಚಿ ಬೆರಗಾಗ್ತಾರೆ. ಯುದ್ಧಗಳು ಆರಂಭ ಆದಾಗ ಆ ರಾಷ್ಟ್ರದ ಅತಿ ಪ್ರಮುಖ ನಗರಗಳು, ಅತಿ ದೊಡ್ಡ ಕಟ್ಟಡಗಳು, ಡೆವಲಪ್ ಆಗಿರುವಂತಹ ಏರಿಯಾಗಳು, ಸೇನಾ ನೆಲೆಗಳು ಮತ್ತು ಕಮರ್ಷಿಯಲ್ ಸೆಂಟರ್ಗಳು, ಇವುಗಳೇ ಮೊದಲ ಟಾರ್ಗೆಟ್ ಆಗಿರುತ್ತೆ ಶತ್ರು ರಾಷ್ಟ್ರದಿಂದ. ಅದೇ ರೀತಿಯಾದಂಥ ದಾಳಿಗಳು ನಡೀತಾ ಇದೆ.
ಇದೇ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಯುದ್ಧ ನಡೆದಾಗಲೂ ಕೂಡ ಇಂಥ ಸನ್ನಿವೇಶಗಳನ್ನು ನೋಡಿದ್ವಿ. ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಸುದೀರ್ಘವಾಗಿ ಮುಂದುವರಿತಾ ಇದೆ. ಅದರ ಮಧ್ಯೆ ಈಗ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ವಿರುದ್ಧ ಇಳಿದಿರುವಂಥ ಜಂಟಿ ಕಾರ್ಯಾಚರಣೆ ಪರಿಣಾಮ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಪರಿಸ್ಥಿತಿ ಬಿಗಡಾಯಿಸಿದೆ. ದೊಡ್ಡ ಕಟ್ಟಡವೊಂದಕ್ಕೆ ಕ್ಷಿಪಣಿಯೊಂದು ಬಂದು ಅಪ್ಪಳಿಸಿದಂಥ ದೃಶ್ಯ ಅದು ನೋಡೋದಕ್ಕೆ ಬಹಳ ಭೀಕರವಾಗಿರೋ ದೃಶ್ಯ. ಯಾವುದೋ ಸಿನಿಮಾಗಳಲ್ಲಿ ಯುದ್ಧದ ದೃಶ್ಯಗಳನ್ನು ನೋಡ್ತಾ ಇರ್ತೀವಿ, ಆದರೆ ಯುದ್ಧ ಅದರ ಪರಿಣಾಮ ಮತ್ತು ಸ್ವರೂಪ ಭೀಕರತೆ ಹೇಗಿರುತ್ತೆ ಅನ್ನೋದನ್ನು ಈಗ ಇಲ್ಲಿ ಇರಾನ್ ಮೇಲಿನ ಅಮೆರಿಕ ಮತ್ತು ಇಸ್ರೇಲ್ನ ದಾಳಿ ಮೂಲಕ ಆ ದೃಶ್ಯಗಳಲ್ಲಿ ನೋಡೋ ಹಾಗಾಗಿದೆ. ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಯಾವ ಕ್ಷಣದಲ್ಲಿ ಎಲ್ಲಿ ಬಾಂಬ್ ಸಿಡಿಯುತ್ತೋ ಏನಾಗುತ್ತೋ ಅನ್ನೋ ಆತಂಕ ಎಲ್ಲ ಕಡೆಗಳಲ್ಲಿ ಮನೆ ಮಾಡಿರುವಂಥದ್ದು. ಇರಾನ್ ಕೂಡ ಸುಮ್ಮನೆ ಕೂತಿಲ್ಲ. ಈ ದಾಳಿಗಳಿಗೆ ಪ್ರತೀಕಾರವಾಗಿ ಎಲ್ಲೆಲ್ಲಿ ಅಮೆರಿಕ ಸೇನಾ ನೆಲೆಗಳಿದೆ ಅಲ್ಲೆಲ್ಲವೂ ಟಾರ್ಗೆಟೆಡ್ ಅಟ್ಯಾಕ್ ನಡೀತಾ ಇದೆ. ಮತ್ತೊಂದು ಕಡೆ ಇಸ್ರೇಲ್ನ ಟೆಲ್ ಅವೀವ್ನ ಪ್ರಮುಖ ಟಾರ್ಗೆಟ್ ಮಾಡಿಕೊಂಡು ಇರಾನ್ ಕೂಡ ದೊಡ್ಡ ಪ್ರಮಾಣದಲ್ಲಿ ಕ್ಷಿಪಣಿಗಳ ದಾಳಿಗೆ ಮುಂದಾಗಿದೆ.